ಅವರ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ. ಆ್ಯಂಡ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಎಳ್ಳು ಬೆಲ್ಲ ತಿಂದು ಆದಷ್ಟು ಈ ವರ್ಷ ಒಳ್ಳೇದನ್ನೇ ಮಾತಾಡೋಣ ಆ್ಯಂಡ್ ಬೇರೆಯವ್ರಿಗೆ ಒಳ್ಳೇದನ್ನೇ ಬಯಸೋಣ. ಇವಾಗ ಪೂಜೆ ಎಲ್ಲ ಮುಗೀತು ನಮ್ಮ ಮನೆಯಲ್ಲಿ. ಇವಾಗ ಮಧ್ಯಾಹ್ನ ಆಲ್ಮೋಸ್ಟ್ ಒಂದು 12 ಗಂಟೆ ಆಗಿದೆ. ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಅಡುಗೆ ಕೆಲಸ ಒಂದು ಬಾಕಿ ಇದೆ, ಅದನ್ನು ಇನ್ನೂ ಶುರು ಮಾಡಬೇಕು. ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಕಿಚನಿಗೆ ಬಂದಮೇಲೆ ಫಸ್ಟ್ ಕೆಲಸ ನಾನು ಮಾಡಿದ್ದು ಅವರೆಕಾಯಿ ಕಡಲೆಕಾಯಿ ಗೆಣಸನ್ನ ತೊಳ್ಕೊಂಡು ಸಿಟಿ ಮಾಡೋಕ್ಕೆ ಇಟ್ಕೊಂಡೆ. ಈ ಹಬ್ಬದ ಟೈಮಲ್ಲಿ ಹೆಂಗಾಗ್ಬಿಡುತ್ತೆ ಅಂದರೆ ಎಷ್ಟು ಬೇಗ ಇದ್ರೂ ಕೆಲಸನೇ ಸವಿಯಲ್ಲ ಅಂತ ಅನಿಸುತ್ತೆ. ಅದರಲ್ಲೂ ಇವತ್ತು ಬೆಳಗ್ಗೆ ಅಲಾರಾಮ್ ಇಟ್ಟಿದ್ದೆ, ಒಂದು 6 ಗಂಟೆಗೇನೋ ಅಲಾರಾಮ್ ಇಟ್ಟಿದ್ದೆ. ಅಲಾರಾಮ್ ಬಡ್ಕೊಂಡು ಸೌಂಡು ಕೇಳಿಸಿಲ್ಲ, ಅಷ್ಟು ಚೆನ್ನಾಗಿ ನಾನು ನಿದ್ದೆ ಮಾಡ್ತಾಯಿನಿ. ಆಮೇಲೆ ನಮ್ಮಮ್ಮ ಕೊನೆಗೆ 7:30 ತನಕ ನೋಡಿದ್ದಾರೆ ನಾನು ಎದ್ದಿಲ್ಲಲ್ಲ ಅಂದ್ಬಿಟ್ಟು ಅವರೇ ಬಂದು ನನ್ನ ಎಬ್ಬರಿಸಿದ್ರು. ಟೈಮ್ ಎಷ್ಟಾಗಿದೆ, ಆಲ್ರೆಡಿ 7:30 ಆಗಿದೆ. ಎಲ್ಲರ ಮನೆ ಮುಂದೆನೂ ರಂಗೋಲಿ ಹಾಕಿದ್ದಾರೆ, ಎಲ್ಲರೂ ಎದ್ದು ಕೆಲಸ ಮಾಡ್ತಾರೆ. ನೀನು ಮಾತ್ರ ಇನ್ನೂ ಮನ್ಕೊಂಡಿದ್ಯಾ ಅಂತೇಳಿ ನಮ್ಮಮ್ಮ ಹೇಳ್ತಾಯಿದ್ರು. ಅದು ಏನಾಯಿತೋ ಗೊತ್ತಿಲ್ಲ, ಅಲಾರಾಮ್ ಇಟ್ರೇನೂ ನಾನು ಎದ್ದಿಲ್ಲ ಅಂದರೆ ಈ ಸತಿ ನನಗೆ ಅದು ಆಶ್ಚರ್ಯ ಆಗುತ್ತೆ. ಏನಾದರೂ ಈ ಹಬ್ಬದ ಟೈಮಲ್ಲಿ ಇಲ್ಲ ಬೇಗ ಎದ್ದೇಳಬೇಕು ಅಂದಾಗ ಅಲಾರಾಮ್ ಇಟ್ಕೊತೀನಿ. ಯಾಕಂದರೆ ಒಂದು ಸತಿ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತೀನಿ, ಬೆಳಗಿನ ಜಾವನೇ ನನಗೆ ಚೆನ್ನಾಗಿ ನಿದ್ದೆ ಬರ್ತಾ ಇರುತ್ತೆ. ಹಂಗಾಗಿ ಏನು ಮಾಡ್ತೀನಿ ಅಂದರೆ ಏನಾದರೂ ಈ ಥರ ಹಬ್ಬ ಇದ್ದಾಗ ಇಲ್ಲ ಎಲ್ಲಾದರೂ ಈಚೆ ಹೋಗಬೇಕು ಇಲ್ಲ ದೇವಸ್ಥಾನಕ್ಕೆ ಏನಾದರೂ ಹೋಗಬೇಕು ಅಂದಾಗ ಅಲಾರಾಮ್ ಇಡ್ತೀನಿ. ಅಲಾರಾಮ್ ಇಟ್ಟಾಗ ಅಲಾರಾಮ್ ಬಡ್ಕೊಂಡಾಗ ಎದ್ದೇಳ್ತೀನಿ. ಬಟ್ ಈ ಸತಿ ನನಗೆ ಎಚ್ಚರಿಕೆನೇ ಆಗಿಲ್ಲ. ನಮ್ಮ ಮನೇಲಿ ಯಾವ ಥರ ಅಂದರೆ ಹಬ್ಬದ ಟೈಮಲ್ಲಿ ನಾವು 3 ಜನನೂ ಒಂದೊಂದು ಕೆಲಸನೇ ಡಿವೈಡ್ ಮಾಡ್ಕೊತೀರಿ. ನಮ್ಮಮ್ಮ ಮನೆಯೆಲ್ಲ ಕ್ಲೀನ್ ಮಾಡೋದು, ಕಸ ಗುಡಿಸೋದು, ಮನೆ ಒರೆಸೋದು ನಮ್ಮಮ್ಮ ಕೆಲಸ ಆಗಿರುತ್ತೆ. ಇನ್ನು ನನ್ನ ತಂಗಿ ಕೆಲಸ ಏನಂದರೆ ಪೂಜೆ ರೂಮೆಲ್ಲ ಕ್ಲೀನ್ ಮಾಡೋದು, ದೇವ್ರ ಸಾಮಾನೆಲ್ಲ ತೊಳ್ದು ದೇವ್ರಿಗೆ ಹೂವು ಮತ್ತು ಅರಿಶಿನ ಕುಂಕುಮ ಇಡೋದು, ಅದು ಅವಳ ಕೆಲಸ. ಇನ್ನು ನನ್ನ ಕೆಲಸ ಏನಂದರೆ ಅಡುಗೆ ಮಾಡೋದು. ಈ ಥರ ನಾವು ಡಿವೈಡ್ ಮಾಡ್ಕೊಂಬಿಟ್ಟಿರ್ತೀರಿ. ಆ್ಯಂಡ್ ಅವಳು ಪೂಜೆ ಎಲ್ಲ ಮಾಡಿದ್ಲು. ನಾನಿನ್ನು ಕಡಲೆಕಾಯಿ ಗೆಣಸೆಲ್ಲ ಸಿಟಿ ಮಾಡಿಕೊಂಡು ಬೇಯಿಸ್ಕೊಂಡ್ಮೇಲೆ ಹೋಗಿ ನಾನು ದೇವರಿಗೆ ಮಂಗಳಾರತಿ ಬೆಳಗ್ಬಿಟ್ಟು ಬಂದೆ. ಫಸ್ಟು ನಾನು ಅಂದರೆ ಹುಳ್ಳಿಕಾಯಿ ಪಲ್ಯಗೆ ಏನೇನು ಬೇಕೆಲ್ಲ ಹೆಚ್ಚಿಟ್ಕೊಳ್ತಾ ಇದ್ದೆ. ನನಗೆ ಅಡುಗೆ ಮಾಡಬೇಕಂದ್ರೆ ಆ ಅಡುಗೆಗೆ ಏನೇನು ಬೇಕೋ ಅದನ್ನು ಫಸ್ಟೇ ಹೆಚ್ಚಿಟ್ಕೊಂಡು ಸೈಡಲ್ಲಿ ಇಟ್ಕೊಳ್ಬೇಕು. ಈ ಅಡುಗೆ ಮಾಡೋವಾಗ ಮಧ್ಯದಲ್ಲಿ ಹೆಚ್ಕೊಂಡು ಅಡುಗೆ ಮಾಡೋದು, ನಾನು ಒಂದು ಸತಿ ಕೆಲವೊಂದು ಇವಾಗ ಈ ಥರ ಗಡಿಬಿಡಿಯಲ್ಲಿ ಅಡುಗೆ ಮಾಡಬೇಕಂದ್ರೆ ಒಂದು ಸತಿ ಈರುಳ್ಳಿನೇ ಮರ್ತೋಗ್ಬಿಟ್ಟಿರ್ತೀನಿ. ಅದಕ್ಕೆ ಫಸ್ಟ್ ಏನು ಮಾಡ್ತೀನಿ ಅಂದರೆ ಆ ಅಡುಗೆಗೆ ಏನೇನು ಬೇಕೋ ಹೆಚ್ಕೊಂಡು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಒಗ್ಗರಣೆ ಹಾಕ್ಕೊತೀನಿ. ಹುಳ್ಳಿಕಾಯಿ ಪಲ್ಯಗೆ ಒಗ್ಗರಣೆ ಹಾಕ್ಬಿಟ್ಟು ನಾನು ಕುಕ್ಕರಲ್ಲೇ ಮಾಡ್ಕೊತೀನಿ. ಕುಕ್ಕರ್ ಮಾಡ್ಕೊಳೋದ್ರಿಂದ ಒಂದೇ ಒಂದು ಸಿಟಿ ಬಂದರೆ ಸಾಕು, ಹುಳ್ಳಿಕಾಯಿ ಬೇಗ ಬೆಂದೋಗುತ್ತೆ. ಇನ್ನು ಹುಳ್ಳಿಕಾಯಿ ಪಲ್ಯನ ಸಿಟಿಗೆ ಇಟ್ಬಿಟ್ಟು ಈ ಕಡೆ ಕೋಸಂಬರಿಗೆಲ್ಲ ಬೆರೆಸ್ಕೊತಾ ಇದ್ದೆ. ಈ ಕೋಸಂಬರಿಗೆ ಏನು ಗೊತ್ತಾ, ನನಗೆ ದಾಳಿಂಬೆ ಹಣ್ಣು ಹಾಕಲೇಬೇಕು, ಆವಾಗೇ ಅದು ಕೋಸಂಬರಿ ಅಂತ ಅನಿಸುತ್ತೆ. ಅದನ್ನೇ ನಾನು ನಮ್ಮಮ್ಮ ಹತ್ರ ಹೇಳ್ತಾಯಿದ್ದೆ. ಅದಕ್ಕೆ ನಮ್ಮಮ್ಮ ನಿನಗೆಲ್ಲ ಅದೇ ಥರ ಆಗಬೇಕು, ಪರ್ಫೆಕ್ಟ್ ಆಗಬೇಕು ಅಂತ ಹೇಳ್ತಾಯಿದ್ರು. ಇನ್ನು ನಮ್ಮಮ್ಮನ್ನ ನೋಡಿ ನಾನು ಅಮ್ಮ ಇಲ್ಲಿ ಕ್ಯಾಮ್ರಾ ಆನ್ ಆಗಿದೆ ಅಮ್ಮ, ನಾನು ಲಾಗ್ ಮಾಡ್ತಾಯಿನಿ ಅಂದಿದ ತಕ್ಷಣ ನಮ್ಮಮ್ಮ ಏನು ಚೆನ್ನಾಗಿ ಸೀರೆ ಅವ್ರ ತಾಳಿ ಎಲ್ಲ ನಮ್ಮಮ್ಮ ಏನು ಚೆನ್ನಾಗಿ ಅದನ್ನು ಸರಿ ಮಾಡ್ಕೊಳ್ತಾ ಇದ್ದಾರೆ. ಈ ಥರ ಒಂದು ಚಿಕ್ಕ ಚಿಕ್ಕ ಮೂಮೆಂಟು, ಆ ಕ್ಯೂಟ್ ಮೂಮೆಂಟು ನನಗೆ ಗೊತ್ತಿಲ್ದರೇ ನಾನು ಲಾಗ್ನ ಆನ್ ಮಾಡಿಟ್ಟಿರ್ತೀನಲ್ವ, ಅದು ಕ್ಯಾಪ್ಚರ್ ಆದಾಗ ನನಗದು ನೋಡೋಕೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಅಮ್ಮನ ಜೊತೆ ಮಾತಾಡಿಕೊಂಡು ಆಲ್ಮೋಸ್ಟ್ ಒಂದು ಅರ್ಧದಷ್ಟು ಅಡುಗೆ ಕೆಲಸನ ಮುಗಿಸ್ಕೊಂಡಿದ್ದೆ. ಇನ್ನು ವಡೆ ಒಂದೇ ಬಾಕಿ ಇತ್ತು. ಈ ಸತಿ ಹಿಚ್ಕಿನ ಬೇಳೆದು ವಡೆ ಮಾಡೋಣ, ಅವರೆಕಾಯಿ ವಡೆ ಅಂತ. ಇವಾಗಂತೂ ರೀಲ್ಸಲ್ಲಿ ತುಂಬ ಸತಿ ನೋಡ್ತಾ ಇದ್ದೆ, ಸ್ಕ್ರಾಲ್ ಮಾಡಬೇಕಾದ್ರೆ ಎಲ್ಲ ಅವರೆಕಾಯಿ ವಡೆನ. ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ 1 ಇಂಚಷ್ಟು ಶುಂಠಿ, 2 ಲವಂಗ, ಒಂದೇ ಒಂದು ಚಕ್ಕೆ, 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫಸ್ಟು ಅದನ್ನು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ನಮ್ಮ ಅಮ್ಮನ ಹತ್ರ ಇಲ್ಲಿ ಕೇಳ್ತಾಯಿದ್ದೀನಿ, ಅಮ್ಮ ಇಷ್ಟು ಸಾಕಾ ತರಿಯಾಗಿ, ಇಲ್ಲ ಇನ್ನೂ ನುಣ್ಣಗೆ ರುಬ್ಬೇಕಾ ಅಂತ ನಮ್ಮ ಅಮ್ಮನ ಹತ್ರ ಕೇಳ್ತಾ ಇದ್ದೀನಿ. ನಾನೇನಾದರೂ ಅಡುಗೆ ಮಾಡ್ತಾಯಿದ್ರೆ ನಮ್ಮಮ್ಮ ಇವಾಗ ನಾನೇನಾದರೂ ಹೊಸ ರೆಸಿಪಿನ ಟ್ರೈ ಮಾಡ್ತಾಯಿನಿ, ಇಲ್ಲ ಅಮ್ಮ ನೀನು ಹೇಳ್ಕೊಡು ನಾನು ಟ್ರೈ ಮಾಡ್ತೀನಿ ಅನ್ನೋವಾಗ ನಮ್ಮಮ್ಮ ಯಾವ ಥರ ಅಂದರೆ ಹೋಗೋದು ಬರೋದು ನೋಡೋದು. ಯಾಕಂದರೆ ನಾನೆಲ್ಲ ಅದನ್ನು ಕೆಡಿಸ್ಬಿಡ್ತೀನಿ, ಇಲ್ಲ ಏನಾದರೂ ಏನೋ ಖಾರ ಜಾಸ್ತಿ ಹಾಕ್ಬಿಡ್ತೀನಿ, ಇಲ್ಲ ಉಪ್ಪು ಜಾಸ್ತಿ, ಇಲ್ಲ ಏನಾದರೂ ನೀರು ಜಾಸ್ತಿ ಆಗಿಬಿಡುತ್ತಾ ಅಂಥೇಳಿ ನಮ್ಮಮ್ಮ ಹೋಗೋದು ಬರೋದು ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಫಸ್ಟು ಕಡಲೆಬೇಳೆ ಇದನ್ನೆಲ್ಲ ರುಬ್ಕೊಂಡ್ಮೇಲೆ ಇನ್ನೊಂದು ಸತಿ ನಾನು ಅವರೆಕಾಯಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇವೆರಡೂ ಆದಮೇಲೆ ಇನ್ನು ಸ್ವಲ್ಪ ಏನದು ಬಿಡಿ ಆಗಿರುತ್ತಲ್ಲ ಹಿಚ್ಕಿನ ಬೇಳೆ
ಕಾಳು ಅದನ್ನು ಹಾಕ್ಕೊಂಡು ಈರುಳ್ಳಿ ಕೊತ್ತಂಬರಿ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡಿದ್ದೆ. ವಡೆ ಅಂತೂ ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಈ ಹಬ್ಬದಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ವಡೆ. ಅದು ನಾನು ಮಾಡಿದ ವಡೆ ತುಂಬಾ ಚೆನ್ನಾಗಿತ್ತು. ನಾನು ಯಾವುದನ್ನ ರೆಸಿಪಿ ಟ್ರೈ ಮಾಡ್ತೀನಲ್ವ, ಅದು ಚೆನ್ನಾಗಿ ಬಂದರೆ ಅದೇ ನನಗೆ ಖುಷಿ. ಆ್ಯಂಡ್ ಇವಾಗ ನನ್ನ ತಂಗಿ ಪೂಜಾ ಚೆನ್ನಾಗಿತ್ತು ಅದು, ಇಲ್ಲ ನಮ್ಮಮ್ಮ ಪೂಜಾ ಚೆನ್ನಾಗಿತ್ತು ಅಂದರೆ ನನಗೆ ಏನೋ ಒಂಥರ ಹೌದಾ ನಾನು ಅಷ್ಟು ಚೆನ್ನಾಗಿ ಮಾಡಿದ್ದೀನಾ, ಪರವಾಗಿಲ್ಲ ಟ್ರೈ ಮಾಡಿದ್ದಕ್ಕೂ ಇವಾಗ ನಮ್ಮ ಮನೆಯವ್ರು ಚೆನ್ನಾಗಿದ್ದಾರೆ ಅಂತ ಹೇಳಿದಾರಲ್ಲ ಅಂತ ಅನಿಸುತ್ತೆ. ಅದೇ ಒಂದೊಂದು ಸರ್ತಿ ಏನಾದರೂ ಒಂದು ರೆಸಿಪಿ ಟ್ರೈ ಮಾಡೋಕ್ಕೆ ಹೋಗ್ತೀನಿ, ಅದು ಒಂದು ಆಲ್ಮೋಸ್ಟ್ 20% ಫ್ಲಾಪ್ ಆಗಿಬಿಡುತ್ತೆ. ಆವಾಗ ನನಗೆ ಅದೆಷ್ಟು ಬೇಜಾರಾಗ್ತಾ ಇರುತ್ತೆ ಗೊತ್ತಾ. ಆದರೆ ನಮ್ಮಮ್ಮ ಹೇಳ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬೇಡ, ಟ್ರೈ ಮಾಡ್ತಾ ಇರಬೇಕು, ಒಂದೊಂದು ಸತಿ ಚೆನ್ನಾಗಿ ಬರುತ್ತೆ, ಒಂದೊಂದು ಸತಿ ಚೆನ್ನಾಗಿ ಬರಲ್ಲ ಅಂತ ಹೇಳಿ. ಇನ್ನು ನಮ್ಮ ಮನೇಲಿ ಹಬ್ಬದೂಟ ಸಿಂಪಲ್ಲಾಗಿ ಚೆನ್ನಾಗಿತ್ತು. ಹುಳ್ಳಿಕಾಯಿ ಪಲ್ಯ ಮತ್ತು ಕೋಸಂಬರಿ, ಅವರೆಕಾಯಿ ವಡೆ, ಅನ್ನ ಸಾಂಬಾರು, ಪೊಂಗಲಂತೂ ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಯಾಕಂದರೆ ನಮ್ಮ ಮನೇಲಿ ಸ್ವೀಟ್ ಅಷ್ಟು ತಿನ್ನಲ್ಲ ಅಂಥೇಳಿ ಒಂದು ಅರ್ಧ ಗ್ಲಾಸಷ್ಟು ಅಕ್ಕಿ ಹಾಕಿ ಪೊಂಗಲ್ ಮಾಡಿದ್ದೆ. ಜೊತೆಯಲ್ಲಿ ಕುತ್ಕೊಂಡು ಊಟ ಮಾಡಿದ್ದು, ನಾವೆಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಈ ಹಬ್ಬನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಿ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿದೆ. ಬೆಳಗ್ಗೆ ಎದ್ದಿದ್ದು ಲೇಟೆ, ಆದ್ರೂ ಮಧ್ಯಾಹ್ನ ಅಡುಗೆ ಮಾಡೋಷ್ಟೊತ್ತಿಗೆ ಸ್ವಲ್ಪ ಸುಸ್ತಾಗಿತ್ತು, ನಿದ್ದೆ ಮಾಡಿ ಎದ್ದು ಬಂದಮೇಲೆ ಒಂದು ಕ್ಯೂಟಾಗಿರೋ ಸೀನ್ ನಡೀತಾ ಇತ್ತು. ಅದು ನನ್ನ ತಂಗಿದು ನಮ್ಮಮ್ಮಂದು. ನನ್ನ ತಂಗಿ ಯಾವಾಗಲೂ ಇದೇ ಥರ ನಮ್ಮಮ್ಮನಿಗೆ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾಳೆ. ನಮ್ಮಮ್ಮ ಇನ್ನು ಟೀ ತಂದುಕೊಟ್ರು, ನಾನು ಟೀ ಕುಡಿದ್ಬಿಟ್ಟು ಇನ್ನು ಮಿಕ್ಕಿದ ವಡೆ ಇತ್ತು, ಆ ವಡೆ ಹಾಕೋಣ ಅಂತೇಳ್ಬಿಟ್ಟು ಕಿಚನ್ಗೆ ಹೋದೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಕನ್ನಡತಿಯನ್ನು ಹೀಗೆ ಸಪೋರ್ಟ್ ಮಾಡಿ. ಬಾಯ್.